ದಾವಣಗೆರೆ ಇದ್ದು ಮಹಾಗಣಪತಿ ಮಂಟಪ ಮಾತ್ರ ಅಲ್ಟಿಮೇಟ್. ಸೊ ಇಲ್ಲೊಂದು ಬಿಗ್ ಹ್ಯಾಟ್ಸ್ ಆಫ್ ನಮ್ಮ ಜೊಳ್ಳಿ ಗುರು ಸರ್ ಅವರಿಗೆ, ಬಿಕಾಸ್ ಅವ್ರ ಟೀಮ್ಗೆ. ಯಾಕಂದರೆ ಈ ಥರ ಒಂದು ದೊಡ್ಡ ಮಂಟಪ ಮಾಡಬೇಕಂದ್ರೆ ಅವ್ರು ಇಲ್ದಲೇ ಸಾಧ್ಯನೇ ಇಲ್ಲ. ಅಷ್ಟು ಮಸ್ತ್ ಮಾಡಿದ್ದಾರೆ. ಸೊ ಗೈಸ್, ನೀವು ನೋಡ್ತಾ ಇದ್ದೀರಲ್ಲ, ನಮ್ಮ ದಾವಣಗೆರೆ ಹಿಂದೂ ಮಹಾಗಣಪತಿ ಪಂಚಮುಖಿ ಅವತಾರದಲ್ಲಿ ಬಂದಿದ್ದಾರೆ. ಸೊ ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮನೆ ಹುಡುಗ ಬಾಲು. ಎಲ್ಲರೂ ಹೇಗಿದ್ದೀರೋ? ಎವ್ರಿಬಡಿ ಈಸ್ ಡೂಯಿಂಗ್ ಗ್ರೇಟ್ ಅನ್ಕೊಳ್ತಾ ನಾನು ಕೂಡ ಸೂಪರ್ ಸಗತ್ತೆ ಎಕ್ಸೈಟೆಡ್ ಆಗಿದ್ದೀನಿ. ಸೊ ನಾನು ತಮ್ಮನೇಲಿ ನೋಡಿದ್ರೆ ಗೊತ್ತಾಗುತ್ತೆ, ಇವತ್ತು ನೀವೆಲ್ಲರೂ ಕಾಯ್ತಿರುವಂಥ ವೀಡಿಯೋ ನಮ್ಮ ದಾವಣಗೆರೆ ಹಿಂದೂ ಮಹಾಗಣಪತಿ ಕಂಪ್ಲೀಟ್ ಬ್ಲಾಗ್ ಇದಾಗಿರುತ್ತೆ. ಸೊ ನೈಟೆಲ್ಲ ಏನೇನಾಯಿತು. ಸೊ ನಾನು ಅರ್ಲಿ ಮಾರ್ನಿಂಗ್ ಬಂದಿದ್ದೀನಿ ಹೈಸ್ಕೂಲ್ ಫೀಲ್ಡಲ್ಲಿ. ಸೊ ಇಲ್ಲಿ ನಮ್ಮ ಹಿಂದೂ ಮಹಾಗಣಪತಿ ಅಲ್ಲೇ ಬಂದಿದ್ದಾರೆ ಹೈಸ್ಕೂಲ್ ಫೀಲ್ಡಲ್ಲಿ. ಸೊ ರಾತ್ರಿನೇ ತಂದಿದ್ದಾರೆ. ಸೊ ರಾತ್ರಿದು ಕ್ಲಿಪ್ಸ್ ಹಾಕ್ತೀನಿ. ಹಾಗೆ ಈಗಲೂ ಇದು ಕಂಪ್ಲೀಟ್ ಇವಾಗಿಂದ ಒಂದು ವಿಡಿಯೋ ಹಾಕ್ತೀನಿ. ಹಾಗೆ ಮಂಟಪ ಆಲ್ಮೋಸ್ಟ್ ಆಗಿದೆ. ನೋಡಿದ್ರೆ ಮಾತ್ರ ಸಾಕಾಗಿದೆ ಗುರು. ಈ ಸತಿ ಮಾತ್ರ ಮಂಟಪ ಏನಿದೆ ಅಲ್ಲ, ಭಾರಿ ಬದ್ರಿನಾಥದ್ದು ಅಲ್ಟಿಮೇಟ್ ಆಗಿದೆ. ಕಲರ್ ಕಾಂಬಿನೇಷನ್ ಆಗಿರೋ ಪ್ರತಿಯೊಂದು ತುಂಬಾ ಚೆನ್ನಾಗಿ ಮಾಡಿದೆ. ಅದರಲ್ಲೂ ಲೈಟಿಂಗ್ಸ್ ಎಲ್ಲ ಈ ಸತಿ ಇನ್ನೂ ಜೋರಾಗಿ ಮಾಡ್ತಾ ಇದ್ದಾರೆ. ಸೊ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಲ್ಲ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಸೊ ನೀವು ನೋಡೋರೆಲ್ಲ ಲೈಕು, ಕಮೆಂಟು, ಶೇರ್ ಮಾಡಿದ್ರೆ ಈ ವಿಡಿಯೋ ತುಂಬ ಚೆನ್ನಾಗಿ ರೀಚ್ ಆಗುತ್ತೆ, ಭಾಳ ಜನಕ್ಕೆ ರೀಚ್ ಆಗುತ್ತೆ ಅಂತ ಅಂದ್ಕೊಳ್ತಾ ಬನ್ನಿ ಗಾಯ್ಸ್, ನೋಡ್ಕೊಂಡು ಬರೋಣ. ಸೊ ಗೈಸ್, ನೀವು ನೋಡ್ತಾ ಇದ್ದೀರಲ್ಲ, ನಮ್ಮ ದಾವಣಗೆರೆ ಹಿಂದೂ ಮಹಾಗಣಪತಿ ಪಂಚಮುಖಿ ಅವತಾರದಲ್ಲಿ ಬಂದಿದ್ದಾರೆ. ಸೊ ಇವಾಗ ಇಲ್ಲಿ ಟೆಂಟ್ ಹಾಕಿ ನಿಲ್ಲಿಸಿದ್ದಾರೆ. ಸೊ ಇನ್ನು ಪೂಜೆ ಎಲ್ಲ ನಡೆಯುತ್ತೆ. ನೆಕ್ಸ್ಟ್ ಅದರದ್ದು ವಿಡಿಯೋ ಹಾಕ್ತೀನಿ. ಸೊ ಗೈಸ್ ನೋಡ್ಬೋದು. ಗೈಸ್ ನೋಡಿದಿರಲ್ಲ, ಇದೆ ನಮ್ಮ ದಾವಣಗೆರೆ ಹಿಂದೂ ಮಹಾಗಣಪತಿ. ಸೊ ಕವರ್ ಹಾಕಿದ್ದಾರೆ, ಇಷ್ಟರಲ್ಲೇ ತೋರಿಸ್ತಾರೆ. ಸೊ ಬನ್ನಿ ಗೈಸ್, ಮಂಟಪ ನೋಡ್ಕೊಂಡು ಬರೋಣ. ಸೊ ಲೈಟಿಂಗ್ಸ್ ನೋಡ್ತಾ ಇದ್ದೀರಲ್ಲ, ಇದೇ ಲೈಟಿಂಗ್ಸ್ ಈ ಸತಿ ತುಂಬ ಗ್ರ್ಯಾಂಡಾಗಿರುತ್ತೆ. ನೀವು ನೋಡ್ಬೋದು ಲೈಟಿಂಗ್ಸು. ಇನ್ನೂ ಸ್ವಲ್ಪ ನಡೀತಾ ಇದೆ. ಎಲ್ಲ ನಡೀತಾ ಇದೆ. ಸೊ ಗೈಸ್, ಇದೇ ಮಂಟಪ. ಇಲ್ಲೇನು ನಾಟಕ ನಡೆಯುತ್ತೆ, ಸ್ಕಿಟ್ ಏನು ಹೇಳ್ತೀರಾ, ನಡೆಯುತ್ತೆ. ಸ್ಕಿಟ್ಟಿಗೆ ಬೇಕಾಗಿರೋ ಸೆಟ್ಟೆಲ್ಲ ಪ್ರಾಪರ್ಟಿ ಎಲ್ಲ ರೆಡಿಯಾಗಿದೆ. ನೀವು ನೋಡ್ಬೋದು. ಪ್ರತಿ ವರ್ಷವೂ ಒಂದೊಂದು ಸ್ಕಿಟ್ ಮಾಡ್ತಾರೆ ಗೈಸ್. ತುಂಬಾ ಚೆನ್ನಾಗಿರುತ್ತೆ, ತುಂಬ ಎಫರ್ಟ್ ಇರುತ್ತೆ. ಸೊ ಈ ಥರ ಈ ವರ್ಷ ಯಾವುದು ಸ್ಕಿಟ್ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಕಾದು ನೋಡೋಣ. ಗೊಂಬೆಗಳನ್ನೆಲ್ಲ ನೋಡ್ಬೋದು ನೀವು ಇವಾಗ. ಆಲ್ಮೋಸ್ಟ್ ಆಗಿದೆ. ಸ್ವಲ್ಪ ಫಿನಿಶಿಂಗ್ ಕೊಡ್ತಾ ಇದ್ದಾರೆ ಅಷ್ಟೇ, ಯಾಕಂದರೆ ತುಂಬ ಎಫರ್ಟ್ ಇರುತ್ತಲ್ಲ. ಸೊ ಇವಾಗ ಇನ್ನೇನು ಸ್ವಲ್ಪ ಫಿನಿಶಿಂಗ್ ಒಂದಿದೆ ಅಷ್ಟೇ. ಹೊರಗಡೆಯಿಂದ ತೋರಿಸ್ತೀನಿ ಬನ್ನಿ ಗೈಸ್. ಸೂಪರ್ ಆಗಿದೆ ಮಾತ್ರ. ಗೈಸ್, ಇಲ್ಲಿ ಏನಿದೆಲ್ಲ ಈ ಸ್ಟೆಪ್ಸ್ ಇಲ್ಲೇ ಹೇಳ್ಕೊಂಡು ಹೋಗೋದು. ಸ್ಟೆಪ್ಸು ನೋಡ್ಬೋದು. ಸ್ಟೆಪ್ಸು ನೋಡಿದ್ರಲ್ಲ, ಒಳಗಡೆ ಯಾವ ಥರ ಇದೆ. ಇನ್ನೇನು ಆಲ್ಮೋಸ್ಟ್ ಆಗಿದೆ 90%. ಇನ್ನೇನು ಸ್ವಲ್ಪ ಫಿನಿಶಿಂಗ್ ಒಂದು ಪೆಂಡಿಂಗ್ ಇದೆ, ಅದು ಇಷ್ಟರ ಮುಗ್ದೋಗ್ಬಿಡುತ್ತೆ. ಸೊ ಹೊರಗಡೆ ತೋರಿಸ್ತೀನಿ. ನನ್ನ ದೃಷ್ಟಿನೇ ಆಗುತ್ತೇನೋ ನಮ್ಮ ದಾವಣಗೆರೆ ಮಂಟಪಗೆ. ಇಲ್ಲಿಂದ ನನ್ನ ಕಡೆ ದೃಷ್ಟಿ ತೆಗಿದ್ದೀನಿ. ಸೊ ಬನ್ನಿ ಗೈಸ್, ಮಂಟಪ ನೋಡ್ಕೊಂಡು ಬನ್ನಿ.
ಗೈಸ್ ಮಂಟಪ ಮಾತ್ರ ಅಲ್ಟಿಮೇಟ್ ಆಗಿದೆ. ಇಷ್ಟು ವರ್ಷ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ಪ್ರತಿಯೊಂದು ನನಗಿಷ್ಟ ಆಗಿದೆ. ಬಟ್ ಇದು ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿದೆ. ನಮ್ಮ ದಾವಣಗೆರೆ ಇದ್ದು ಮಹಾಗಣಪತಿ ಮಂಟಪ ಮಾತ್ರ ಅಲ್ಟಿಮೇಟ್. ಸೊ ಇಲ್ಲೊಂದು ಬಿಗ್ ಹ್ಯಾಟ್ಸ್ ಆಫ್ ನಮ್ಮ ಜೊಳ್ಳಿ ಗುರು ಸರ್ ಅವರಿಗೆ, ಬಿಕಾಸ್ ಅವ್ರ ಟೀಮ್ಗೆ. ಯಾಕಂದರೆ ಈ ಥರ ಒಂದು ದೊಡ್ಡ ಮಂಟಪ ಮಾಡಬೇಕಂದ್ರೆ ಅವ್ರು ಇಲ್ದಲೇ ಸಾಧ್ಯನೇ ಇಲ್ಲ. ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ಯಪ್ಪ ನನ್ನದೇ ದೃಷ್ಟಿ ಆಗೋದೇನೋ ಅಷ್ಟು ಚೆನ್ನಾಗಿದೆ ಮಾತ್ರ. ಸೊ ಇಲ್ಲಿಂದನೇ ಬಿಗ್ ಹ್ಯಾಟ್ಸ್ ಆಫ್ ಜೊಳ್ಳಿ ಗುರು ಅವರ ಟೀಮಿಗೆ. ಹಾಗೆ ಇಲ್ಲಿ ಕೋಲ್ಕತ್ತಾದಿಂದ ಬಂದು ತುಂಬಾ ಕಷ್ಟಪಟ್ಟು ಅವರು ಕೂಡ ಈ ಮಂಟಪನ ರೆಡಿ ಮಾಡಿದ್ದಾರೆ. ಸೊ ಅವ್ರಿಗೂ ಬಿಗ್ ಹ್ಯಾಟ್ಸ್ ಆಫ್ ಅಂತಲೇ ಹೇಳ್ಬೋದು. ತುಂಬಾ ಸಖತ್ತಾಗಿದೆ ಗೈಸ್. ಇಡೀ ಇಂಡಿಯಾನೇ ತಿರುಗು ನೋಡ್ಬೇಕು ಆ ಥರ ಮಂಟಪನ ಮಾಡಿದ್ದಾರೆ. ಬಿಗ್ ಹ್ಯಾಟ್ಸ್ ಆಫ್. ಏನಪ್ಪಿ ನೋಡ್ತೀನಿ, ಚೆನ್ನಾಗಿರ್ತೈತಿ ವಿಡಿಯೋ ಮಾಡೋದು ನಿಮ್ದು. ನಂದಾ? ಥ್ಯಾಂಕ್ಸ್ ಅಪ್ಪಿ. ಹಂಗೆ ಓದ್ಬೇಕು ಚೆನ್ನಾಗೆ. ಹಾಂ ಚೆನ್ನಾಗಿತ್ರಾ? ಹೇಳ್ರಿ, ಏನಾದರೂ ಮಾತಾಡ್ರಿ. ಚೆನ್ನಾಗಿತ್ತಾ? ಸೊ ಬದ್ರಿನಾಥ ಮಂಟಪ. ಹಾಂ ಚೆನ್ನಾಗಿ. ಅಂದರೆ ಅಲ್ಲಿಗೆ ಹೋಗಿ ನೋಡೋಕ್ಕಾಗಲ್ಲ ಬದ್ರಿನಾಥ್ಗೆ, ಯಾಕೆ ವಯಸ್ಸಾದವ್ರಿಗೆ. ಹಾಂ. ಸೊ ನಿಮ್ಮಂಥವ್ರಿಗೆ ಚೆನ್ನಾಗಿದ್ದು ಬಂದು ನೋಡೋದಕ್ಕೆ. ಇಲ್ಲೇ ನೋಡ್ಬೋದು ನಮ್ಮ ದಾವಣಗೆರೆ ಜನರು. ಮಸ್ತ್ ಮಾಡಿದ್ದಾರೆ. ಗೈಸ್ ಹೇಗೆ ಅನಿಸ್ತು ಈ ವಿಡಿಯೋ? ಹೋಪ್ ನಿಮ್ಗೆ ಎಲ್ರಿಗೂ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆದ ಗೊತ್ತಿದ್ದೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇನ್ನು ಮುಂದೆ ಕೆಲವೊಂದು ಪ್ಲ್ಯಾನ್ಸ್ಗಳಿದ್ದಾವೆ. ಕರ್ನಾಟಕದಲ್ಲಿರೋ ಹಿಂದೂ ಮಹಾಗಣಪತಿ ಪೆಂಡಲ್ನ ನಿಮ್ಮನ್ನ ತೋರಿಸೋ ಪ್ರಯತ್ನ ನಾನು ಮಾಡ್ತೀನಿ. ಹಾಗೆ ನಮ್ಮ ದಾವಣಗೆರೆಯಲ್ಲಿರೋ ಆಲ್ಮೋಸ್ಟ್ ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಟೆಂಟ್ಗಳನ್ನ. ಸೊ ನೀವೆಲ್ಲರೂ ಯಾವ ಥರ ಸಪೋರ್ಟ್ ಮಾಡ್ತೀನಿ ನೋಡಿ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ. ಸೊ ಗೈಸ್ ನೆಕ್ಸ್ಟ್ ಯಾವ ಪೆಂಡಲ್ ಸಿಗ್ತೀನಿ ಅಂತ ನೀವೇ ಗೆಸ್ ಮಾಡಿ, ಕಮೆಂಟ್ ಕೂಡ ಹಾಕಿ ಯಾವ ಪೆಂಡಲ್ ಅಂತ. ನೆಕ್ಸ್ಟ್ ವೇಳೆ ಸಿಗ್ತೀನಿ. ಬಾಯ್.